ಮಹಾರಾಷ್ಟ್ರದಲ್ಲಿ ಮಳೆ ಮುಂದುವರೆದ ಹಿನ್ನೆಲೆಯಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಭೀಮಾ ನದಿಯಲ್ಲಿ ಪ್ರವಾಹ ಉಂಟಾಗಿದೆ. ಸೊನ್ನ ಬ್ಯಾರೇಜ್ನಿಂದ ಅಪಾರ ಪ್ರಮಾಣದ ನೀರನ್ನು ಬಿಡುಗಡೆ ಮಾಡಲಾಗಿದ್ದು ನದಿಯ ಅಕ್ಕಪಕ್ಕದ ಜಮೀನು ಮನೆಗಳು ಜಲಾವೃತವಾಗಿವೆ. ವಿಜಯಪುರ ಕಲಬುರಗಿ ಸಂಪರ್ಕಿಸುವ ದೇವಣಗಾಂವ್ ಸೇತುವೆ ಶಿಥಿಲಾವಸ್ಥೆಯಲ್ಲಿದ್ದು ಗುಂಡಿಗಳ ಮಧ್ಯೆ ಜೀವ ಕೈಯಲ್ಲಿ ಹಿಡಿದುಕೊಂಡು ಜನ ಹೋಗ್ತಾ ಇದ್ದಾರೆ. ಸೇತುವೆ ಮೇಲೆ ಗುಂಡಿಮಯ ರಸ್ತೆಯಲ್ಲಿ ವಾಹನ ಸವಾರರು ಸಂಚಾರ ಮಾಡ್ತಾ ಇದ್ದು ಒಂದು ಕ್ಷಣ ಎಚ್ಚರ ತಪ್ಪಿದ್ರೆ ಭೀಮಾ ನದಿಗೆ ಸವಾರರು ಬೀಳುವ ಪರಿಸ್ಥಿತಿ ಇದೆ. ಇನ್ನು ದೇವಣಗಾಂವ್ ಸೇತುವೆ ದುರಸ್ತಿ ಮಾಡುವಂತೆ ಗ್ರಾಮಸ್ಥರು ಸವಾರರು ಆಗ್ರಹ ಮಾಡಿದ್ದು ಗುಂಡಿಗಳನ್ನು ನೋಡಿ ಹೆದರಿ ನಡೆದುಕೊಂಡು ಹೋಗುವಂತ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ. ಇನ್ನು ಇದೇ ವಿಚಾರವಾಗಿ ನಮ್ಮ ಪ್ರತಿನಿಧಿ ದೀಪಕ್ ಶಿಂದೆ ಸ್ಥಳೀಯರೊಂದಿಗೆ ಮಾತುಕತೆಯನ್ನ ನಡೆಸಿದ್ದಾರೆ. ಏನು ಪರಿಸ್ಥಿತಿ ಇದೆ ಅನ್ನೋದರ ಬಗ್ಗೆ ಒಂದು ಚಿಟ್ಚಾಟ್ ಮಾಡಿದ್ದಾರೆ, ನೋಡೋಣ ಬನ್ನಿ. ನಾವು ಇವತ್ತು ವಿಜಯಪುರದ ಏನು ಅಲಮೇಲ್ ತಾಲೂಕಿನ ದೇವಣಗಾಂವ್ ಇದೆ, ಈ ಒಂದು ದೇವಣಗಾಂವದ ಸೇತುವೆ ಮೇಲಿದ್ದೀವಿ. ನನ್ನ ಒಂದು ಹಿಂಭಾಗದಲ್ಲಿ ನೋಡ್ತಾ ಇರುವ ಹಾಗೆ ಒಂದು ಸೊನ್ನ ಬ್ಯಾರೇಜನ್ನು ನೋಡ್ತಾ ಇರುವಂಥದ್ದು. ಅಲ್ಲಿರುವಂಥ ಸುಮಾರು 29 ಗೇಟ್ಗಳಿಂದ ಈಗ ಭೀಮಾ ನದಿಗೆ ನೀರು ಅಪಾರ ಪ್ರಮಾಣದಲ್ಲಿ ಹರಿದು ಬರ್ತಾ ಇದೆ. ಸರಿಸುಮಾರು 3 ಲಕ್ಷ ಕ್ಯೂಸೆಕ್ನಷ್ಟು ನೀರು ಹರಿದು ಬರ್ತಾ ಇರುವಂಥದ್ದು. ಜೊತೆಗೇ ಈ ಒಂದು ಏನು ಸೇತುವೆ ಇದೆ, ಸೇತುವೆ ಸುಮಾರು 40 ವರ್ಷಗಳಿಗಿಂತ ಹಳೆಯದಾದಂಥದ್ದು ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು. ಜೊತೆಗೇ ಇಲ್ಲಿನ ವ್ಯವಸ್ಥೆಯನ್ನು ನೋಡ್ತಾ ಇದ್ದರೆ ಸೇತುವೆಯ ಮೇಲ್ಭಾಗದಲ್ಲಿ ಸಂಚಾರ ಮಾಡಬೇಕಾದ್ರೆ ಜನರು ಅಕ್ಷರಶಃ ಸರ್ಕಸನ್ನು ಮಾಡಿ ತೆರಳುವಂಥ ಪರಿಸ್ಥಿತಿ ಎದುರಾಗಿರುವಂಥದ್ದು. ಸಂಪೂರ್ಣವಾಗಿ ಕೆಸರುಮಯ ಹಾಗೂ ತಗ್ಗು ಗುಂಡಿಗಳಿಂದ ಕೂಡಿರುವಂಥ ಈ ಒಂದು ಸೇತುವೆ ಭಾಳಷ್ಟು ಹಳೆಯದಾದಂಥ ಸೇತುವೆ ಆಗಿರೋದ್ರಿಂದ ಇಲ್ಲಿನ ಒಂದು ದುರಸ್ತಿಗಾಗಿ ಇಲ್ಲಿಯ ಜನರು ಕೂಡ ಕಾಯ್ತಾ ಇರುವಂಥದ್ದು. ಜೊತೆಗೇ ವಿಜಯಪುರ ಮತ್ತು ಕಲಬುರಗಿ ಜಿಲ್ಲೆಯ 2 ಜಿಲ್ಲೆಗಳ ಸಂಪರ್ಕದ ಕೊಂಡಿಯಾಗಿರುವಂಥ ಸೇತುವೆ ಈಗ ಶಿಥಿಲಾವಸ್ಥೆಯಲ್ಲಿ ಇರುವಂಥದ್ದು. ಯಾವಾಗ ಏನು ಅವಘಡಗಳು ಸಂಭವಿಸ್ತವೆ ಅನ್ನುವಂಥ ಪರಿಸ್ಥಿತಿಯಲ್ಲಿ ಜನರು ಭಯಭೀತರಾಗಿ ಸಂಚರಿಸುವಂಥ ಪರಿಸ್ಥಿತಿಗಳು ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಹಾಗೆಯೇ ಆ ಕಡೆ ಭಾಗದಲ್ಲಿ ನೋಡ್ತಾ ಇರೋ ಹಾಗೆ ರೈತರ ಜಮೀನುಗಳಿಗೆ ಕೂಡ ಸಾಕಷ್ಟು ನೀರು ನುಗ್ಗಿ ಬೆಳೆಯ ಹಾನಿ ಆಗ್ತಾ ಇದೆ. ಈಗಾಗಲೇ ಏನು ಬ್ಯಾರೇಜ್ನ ಎತ್ತರವನ್ನು ಹೆಚ್ಚಿಸಬೇಕು ಅನ್ನುವಂಥದ್ದು ಒಂದು ಕಡೆ ಕೇಳಿ ಬರ್ತಾ ಇದ್ದರೆ, ಇನ್ನೊಂದು ಕಡೆ ಸೇತುವೆ ದುರಸ್ತಿಯನ್ನು ಮಾಡಬೇಕು, ಪರ್ಯಾಯ ಸೇತುವೆಯ ಒಂದು ನಿರ್ಮಾಣವನ್ನು ಮಾಡಬೇಕು ಅನ್ನುವಂಥ ಮಾತುಗಳನ್ನ ಇಲ್ಲಿನ ಜನರು ಹೇಳ್ತಾ ಇರುವಂಥದ್ದು. ರಸ್ತೆಗಳನ್ನು ನೋಡ್ತಾ ಇದ್ದರೆ ಸಾಕಷ್ಟು ಭಯಭೀತರಾಗಿ ಸಂಚಾರವನ್ನು ಜೀವವನ್ನು ಕೈಯಲ್ಲಿ ಹಿಡಿದುಕೊಂಡೇ ಮಾಡುವಂಥ ಒಂದು ಪರಿಸ್ಥಿತಿ ಇಲ್ಲಿ ನಾವು ಈ ಒಂದು ಸೇತುವೆದಾಗಿರುವಂಥದ್ದು. ಈಗ ನನ್ನ ಜೊತೆಗೆ ಮಾತನಾಡೋದಕ್ಕೆ ಇಲ್ಲಿ ಸ್ಥಳೀಯರು ನನ್ನ ಜೊತೆಗಿದ್ದಾರೆ, ಬನ್ನಿ ಅವ್ರನ್ನೇ ಮಾತನಾಡ್ಸೋಣ. ಸರ್, ಈಗ ಈ ಒಂದು ಸೇತುವೆ ಸಂಪೂರ್ಣವಾಗಿ ಹದಗೆಟ್ಟೋಗಿದೆ, ಜನಸಂಚಾರಕ್ಕೂ ಕೂಡ ತೊಂದರೆ ಆಗ್ತದೆ, ಏನು ಹೇಳ್ತೀರಿ ಅಂತ? ಸರ್, ಇದೊಂದು 60 ವರ್ಷಕ್ಕಿಂತ ಹಳೆಯದಾದ ಸೇತುವೆ. ಇದು 1960ರಲ್ಲಿ ನಿರ್ಮಾಣಗೊಂಡು 62ರಲ್ಲಿ ಉದ್ಘಾಟನೆ ಆಯಿತು ಅಂತೇಳಿ ನಮ್ಮ ಹಿರಿಯರು ಹೇಳಿದಂಥದ್ದು. ಹಾಗಾಗಿ ಇದು ಸೇತುವೆ ಭಾಳ ಮುಖ್ಯವಾದ ಸೇತುವೆ. ಈ 2 ಅಂತಾರಾಜ್ಯ ರಾಜ್ಯಗಳನ್ನು ಕರ್ನಾಟಕ ಮತ್ತು ಮಹಾರಾಷ್ಟ್ರಕ್ಕೆ ಸಂಪರ್ಕ ಕಲ್ಪಿಸುವಂಥದ್ದು. ಇಲ್ಲೇ ಸಮೀಪದಲ್ಲಿರ್ತಕ್ಕಂಥ ಅಕ್ಕಲ್ಕೋಟ್ ಮಾರ್ಗವಾಗಿ ಸೊಲಾಪುರ ಮತ್ತು ಆ ಕಡೆ ತುಳಜಾಪುರ ಅತಿ ಹೆಚ್ಚು ಓಡಾಟ ಮಾಡುವಂಥ ಒಂದು ರಸ್ತೆ ಇದಾಗಿದ್ದು, ಮತ್ತು 2 ನಮ್ಮ ಮುಂಬೈ ಕರ್ನಾಟಕಕ್ಕೂ ಮತ್ತು ಹೈದರಾಬಾದ್ ಕರ್ನಾಟಕಕ್ಕೂ ಸಂಪರ್ಕ ಕಲ್ಪಿಸುವಂಥ ಮುಖ್ಯ ಬ್ರಿಡ್ಜ್ ಇದು. ಹಾಗಾಗಿ ಇದು ಇಲ್ಲಿ ನಿರ್ಲಕ್ಷ್ಯದ ಕೊರತೆಯಿಂದಾಗಿ ರಾಜ್ಯ ಸರ್ಕಾರಗಳು ಅತಿಯಾಗಿ ಮಲತಾಯಿ ಧೋರಣೆ ಮಾಡಿದ್ರ ಫಲವಾಗಿ ಇವತ್ತು ಇಷ್ಟು ಹದಗೆಟ್ಟ ಪರಿಸ್ಥಿತಿಯಲ್ಲಿ, ಶಿಥಿಲಗೊಂಡ ಪರಿಸ್ಥಿತಿಯಲ್ಲಿ ಬ್ರಿಡ್ಜ್ನ ನೋಡ್ಬೋದು ನಾವು. ಇನ್ನೂ ಒಂದು 5 ವರ್ಷ ಇದೇ ಪ್ರಮಾಣದಲ್ಲಿ ಬ್ರಿಡ್ಜ್ ಬಿಟ್ರೆ ಭಾಳ ದೊಡ್ಡ ದುರಂತ ಸಂಭವಿಸ್ತೈತಿ ಈ ಒಂದು ಬ್ರಿಡ್ಜ್ ಇಲ್ಲ ಅಂತಂದ್ರೆ. ಹಾಗಾಗಿ ನಾವು ಮನವಿ ಮಾಡ್ಕೊತೀವಿ ರಾಜ್ಯ ಸರ್ಕಾರಕ್ಕೆ, ಈ ಕೂಡಲೇ ಈ ಬ್ರಿಡ್ಜ್ ಬಗ್ಗೆ ದುರಸ್ತಿ ಕಾರ್ಯ ಮಾಡಬೇಕು. ಸಾಕಷ್ಟು ಒಂದು ಹಳೆಯ ಬ್ಯಾರೇಜ್ನ ದುರಸ್ತಿಗಾಗಿ ಇಲ್ಲಿನ ಜನ ಮಾತನಾಡ್ತಾ ಇರುವಂಥದ್ದು. ಜೊತೆಗೇ 2 ಜಿಲ್ಲೆಗಳನ್ನ ಸಂಪರ್ಕ ಮಾಡುವಂಥ ಒಂದು ಸೇತುವೆಗೆ ಸರ್ಕಾರಗಳು, ಯಾವುದೇ ಸರ್ಕಾರ ಇರಲಿ, ಯಾವುದೇ ಪಕ್ಷ ಬರಲಿ, ಮಲ್ತಾಯಿ ಧೋರಣೆಯನ್ನು ಉತ್ತರ ಕರ್ನಾಟಕಕ್ಕೆ ತೋರಿಸ್ತಾ ಇದ್ದಾರೆ. ಆ ರೀತಿ ಆಗಬಾರ್ದು ಅನ್ನುವಂಥ ಮಾತನ್ನ ಇಲ್ಲಿ ಜನರು ಹೇಳ್ತಾ ಇರುವಂಥದ್ದು. ದೀಪಕ್ ಶಿಂದೆ, ಗ್ಯಾರಂಟಿ ನ್ಯೂಸ್, ವಿಜಯಪುರ.